ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರೈತ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ರೈತ ಇದ್ದರೆ ಈ ಪ್ರಪಂಚ ನಡೆಯೋದು. ರೈತನಾಗಿ ನಾವೆಲ್ಲ ಇರೋದರಿಂದ ಎಷ್ಟೋ ಜನ ಇವತ್ತು ಊಟ ಮಾಡ್ತಾರೆ. ಆದರೆ ಅವರಿಗೆ ಆ ಕೃತಜ್ಞತೆ ಭಾವ ಇರಬೇಕು. ರೈತ ಕಷ್ಟ ಆದಾಗ ಅವನಿಗೆ ನಿಂತು ಸಹಾಯ ಮಾಡಬೇಕು. ಅದಿಲ್ಲ, ಇಲ್ಲಿ ಸ್ವಾರ್ಥ, ರಾಜಕೀಯ ಇವೆಲ್ಲ ಬಂದು ರೈತನ ಒಂದು ನಿಜವಾದ ಗುಣಧರ್ಮಗಳೇ ಹಾಳಾಗಿ ಹೋಗಿದೆ. ಅದೇನಾದರೂ ಇರಲಿ, ಆದರೆ ಈ ವರ್ಷ ಬರಗಾಲ ಬರುತ್ತೆ. ನೇರಳೆ ಹಲಸು ಎಲ್ಲ ಜಾಸ್ತಿ ಆಗಿದೆ, ಅದರಿಂದ ಬರಗಾಲ ಬರುತ್ತೆ. ದೇವರ ದಯದಿಂದ ನೇರಳೆ ಜಾಸ್ತಿ, ಅತಿ ಹೆಚ್ಚು ಫಲ ಬಂದ್ರೂ ಬರಗಾಲ ಅನ್ನೋದು ಬಂದಿಲ್ಲ. ಆದರೆ ಮಳೆ ಕಡಿಮೆ ಆಗಿದೆ, ಅದರಿಂದ ಅದು ಪ್ರಕೃತಿ ಸೂಚನೆ ಕೊಡ್ತು. ಆದರೆ ದೈವದ ಹಾಗೂ ಪ್ರಾರ್ಥನೆಯಿಂದ ಏನು ಬೇಕಾಗುತ್ತೆ, ರೈತನ ಪ್ರಾರ್ಥನೆಯಿಂದ ಮಳೆ ಆಯಿತು. ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಕಡಿಮೆ ಮಳೆ ಆದರೂ ನಮಗೆ ಭತ್ತ ಬಿತ್ತನೆ ಮಾಡಲಿಕ್ಕೆ ಹಾಗೂ ನಾಟಿ ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದೆ ಆ ಪ್ರಕೃತಿ ನಮ್ಮ ಮೇಲೆ ದಯ ತೋರಿದೆ. ಅದಕ್ಕೆ ನಾವು ಧನ್ಯವಾದ ಹೇಳುವ. ಅದೇ ವಿಷಯನ ನಾನು ಇವತ್ತು ಮಾತಾಡಲಿಕ್ಕೆ ಬಂದಿರೋದು. ಅತಿ ಹೆಚ್ಚು ಮಳೆ ಆಗಿದೆ, ಮಳೆ ಒಂದೇ ಸರಿ ಬಂದು ಹೋಗಿದೆ. ಅತಿ ಹೆಚ್ಚು ಮಳೆ ಇನ್ನೂ ಆಗಲಿಲ್ಲ, ಇನ್ನೂ ಬರಬಹುದು. ಆದರೆ ಬಂದಿರೋ ಮಳೆನ ಉಳಿಸ್ಕೊಳ್ಳೋದು ಹೇಗೆ, ಆ ಮಳೆ ನೀರನ್ನು ಮಳೆ ಕೊಯ್ಲು ಮುಖಾಂತರ ನಾವು ಹೆಂಗೆ ಬೆಳೆಸ್ಕೊಳ್ಳೋದು ಅನ್ನೋದೇ ಈ ವಿಡಿಯೋದಲ್ಲಿದೆ. ಇದು 4-6 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಪಾಂಚಜನ್ಯ ಗೋಶಾಲೆಯವರು ಯಾವ ರೀತಿ ಈ ಒಂದು ಅಡಾಪ್ಟನ್ನು ಮಾಡಿಕೊಂಡು ಅವರಿಗೆ ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಂಡು ಯಾವ ರೀತಿ ಮಾಡಿದ್ದಾರೆ ಅನ್ನೋದೇ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದನ್ನು ಪ್ರತಿಯೊಬ್ಬರು ಬಳಸ್ಕೊಂಡ್ರೆ ರೈತರನ್ನು ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು, ಬಾವಿ ರೀಚಾರ್ಜ್ ಮಾಡ್ಕೊಳ್ಬೋದು. ಅದರಿಂದ ಯಾವ ರೀತಿ ಲಾಭ ಮಾಡ್ಕೊಳ್ಬೋದು ಅನ್ನೋದನ್ನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಕ್ಕೋಗಿದೆ. ಇದು ನೀವು ಬಳಸ್ಕೊಂಡ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಇದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಬೇಕು. ಪ್ರಕೃತಿ ಉಳಿಬೇಕು. ನೀರು, ಅಂತರ್ಜಲ ನೀರು ವೇಸ್ಟಾಗಿ ಮಳೆ ಬಂದ ನೀರು ಪೂರ್ತಿ ಸಮುದ್ರಕ್ಕೆ ಹೋಗೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಕೊನೆಯಲ್ಲಿ ನಮಗೆ ನೀರಿರೋದಿಲ್ಲ. ಆ ವ್ಯವಸ್ಥೆಗಳನ್ನು ನಾವು ಇದಾಗಬೇಕು ಅಂದರೆ ನಾವು ಬೋರ್ವೆಲ್ ಅಥವಾ ಬಾವಿಗೆ ನೀರನ್ನು ಇಂಗಿಸಲೇಬೇಕು, ಮಳೆ ಕೊಯ್ಲು ಮಾಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನಗಳು ತುಂಬ ಕಷ್ಟ ಇದೆ. ಮಳೆ ಬರುತ್ತೆ ಅಂಥೇಳಿ ನಾವು ಯಾವ ಯೋಜನೆಗಳು ನಮಗೆ ಯಾಕೆ ಬೇಕು, ಅದು ನಮಗೆ ಆಗೋದಿಲ್ಲ, ನಮಗೆ ಬೇಡ, ನಮ್ಮ ದಕ್ಷಿಣ ಕನ್ನಡದವ್ರಿಗೆ ಬೇಡ ಅಂದರೆ ಅದು ನಮಗೆ ಅತಿ ಹೆಚ್ಚು ಬೇಕು. ಅದನ್ನು ನಾವು ಬಳಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಕುಡಿಲಿಕ್ಕೆ ನೀರು ಸಿಕ್ಕುತ್ತೆ, ಅದರಿಂದ ನಮ್ಮ ಬೆಳೆನೂ ಚೆನ್ನಾಗಿ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಹೇಳ್ತಾ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ನಮಸ್ಕಾರ. ಅದು ಯಾವ ರೀತಿ ಆ ಪದ್ಧತಿ, ಯಾವ ರೀತಿ ಆ ಬೋರ್ವೆಲ್ ಸಿಸ್ಟಮನ್ನು ನಾವು ಮಾಡ್ಬೋದು, ಅದು ಪೂರ್ತಿ ವಿವರಗಳು ಈ ವಿಡಿಯೋದಲ್ಲಿದೆ. ಅದನ್ನು ಪೂರ್ತಿ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು. ನೋಡಿ, ಇದು ಪಾಂಚಜನ್ಯ ಗೋಶಾಲೆಯಲ್ಲಿ ನಮ್ಮದು ಒಂದು ಬೋರ್ನ ರೀಚಾರ್ಜ್ ಮಾಡುವಂಥದ್ದು ಮಳೆ ನೀರನ್ನು. ಇದು ಸಾಧಾರಣ ಒಂದು 20 ಫೀಟ್ ಸರ್ಕಲ್ ಇದೆ. ಸುತ್ತಮುತ್ತ ಹೊಯ್ಗೆ ಎಲ್ಲ ಹಾಕಿದ್ದೇವೆ, ಜಲ್ಲಿ ಹಾಕಿದ್ದೇವೆ. ನೋಡಿ, ಇದರಲ್ಲಿ 20 ಫೀಟ್ ಸರ್ಕಲಲ್ಲಿ 20 ಫೀಟ್ ಡೀಪ್ ಮಾಡಿದ್ದೇವೆ. ಇದು ಬೋರು. ಅಲ್ಲಿಂದ ಬೋರಿನ ಸುತ್ತ ಹೋಲ್ ಮಾಡಿ ಅದಕ್ಕೆ ಬಲೆ ಎಲ್ಲ ಕಟ್ಟಿ, ನೆಟ್ ಕಟ್ಟಿ, ಕೊಯ್ಲೆಲ್ಲ ಹಾಕಿದೆ. ಇದು 3 ಪ್ರೊಸೀಜರ್ ಮಾಡಿದೆ. ಇದೆಲ್ಲ ಇಡೀ ನಮ್ಮ ಮನೆಯ ಈ ಗೋಶಾಲೆಯ ಸುತ್ತ ಶೀಟ್ ನೋಡಿ, ಈ ಶೀಟಿಗೆ ಇಷ್ಟು ಖರ್ಚು ಮಾಡಿ ಇದೆಲ್ಲ ನೀರನ್ನು ಆ ಪೈಪ್ ಮುಖೇನ ಅಲ್ಲಿಂದ ಆಗಿ ಹೀಗೆ ಬಂದು ಇಲ್ಲಿ ಹೋಗ್ತದೆ. ಚೂರು ನೀರು ಇಲ್ಲಿಂದ ವೇಸ್ಟ್ ಆಗೋದಿಲ್ಲ. ಇಷ್ಟು ಇವತ್ತಿನ ಮಳೆಗೆ ಇದು ಬರುವಂಥ ನೀರು ನೋಡಿ, ಇದು ಯಾವ ರೀತಿ ಆಗ್ತಾ ಉಂಟು. ಈ ರೀತಿ ಒಂದು ಮನೆಯವರು, 1-2-3 ದೊಡ್ಡ ಬಿಲ್ಡಿಂಗ್ನವರು ಈ ರೀತಿ ಮಾಡಿದರೆ, ಶೀಟ್ ಮಾಡಿದರೆ ನಮ್ಮ ನೀರು ನಮಗೆ ಯಾವತ್ತೂ ಕಡಿಮೆ ಆಗಲಿಕ್ಕಿಲ್ಲ. ನಾವು ಗೋವಿನ ಉದ್ದೇಶವಾಗಿ ಇದನ್ನು ಮಾಡಿದ್ದು. ಈ ವಿಷಯವನ್ನು ಎಲ್ಲರೂ ಒಂದು 10 ಮನೆಯಲ್ಲಿ 2 ಮನೆಯವರು ಮಾಡಿದರು ನಮ್ಮ ನೀರು ನಮಗೆ ನಿಲ್ತದೆ ಅನ್ನುವಂಥ ಇಲ್ಲಿಂದ ಬಂದ ನೀರು ನೋಡಿ ಅಲ್ಲೇ ಸೀದಾ ಹೋಗ್ತದೆ. ಎಲ್ಲಿ ಒಂದು ಕಡೆ ಕೆಳಗೆ ಹೋಗೋದಿಲ್ಲ ನೋಡಿ. ಅಲ್ಲಿಂದ ಮುಂದೆ ಚೂರು ನೀರು ಹೋಗೋದಿಲ್ಲ. ಇದು ನೋಡಿ, ಇದಕ್ಕೆ ಸುತ್ತ ಇಲ್ಲಿ ಕಲ್ಲೆಲ್ಲ ಇಟ್ಟಿದ್ದೇವೆ. ಏನು ಅದರ ಪಕ್ಕದಲ್ಲಿ ನೋಡಿ, ಅದೆಲ್ಲ ಮಳೆ ನೀರು ಹೋಗುವಂಥದ್ದು. ಎಲ್ಲಿಯಾದರೂ ಆ ನೀರು ಹೋಗ್ತದ ನೋಡಿ, ಎಲ್ಲಿ ಹೋಗೋದಿಲ್ಲ. ಅಂದರೆ ಈ ರೀತಿ ಒಂದೊಂದು ಮನೆಯವರು 10 ಮನೆಯಲ್ಲಿ 1 ಮನೆಯವರು ಮಾಡಿದರೂ ನಮ್ಮ ನೀರನ್ನು ನಮ್ಮ ಭೂಮಿಗೆ ನಮಗೆ ಹಾಕ್ಬೋದು ಅನ್ನುವಂಥ ಉದ್ದೇಶವಾಗಿ ನಾನು ಹೇಳ್ತಾ ಇರುವಂಥದ್ದು. ನೋಡಿ, ಇದು ಎಷ್ಟು ನೀರುಂಟು ಇದರಲ್ಲಿ. ಎಲ್ಲ ನಮ್ಮ ಇದು ಶೀಟಿನ ಮಾಡಿನ ಎಲ್ಲ ನೀರು ಬರಲಿಲ್ಲ. ಆ ಕಡೆ ಈ ಕಡೆ ಹೇಗೆ ಇಂಗ್ತಾ ಉಂಟು ನೋಡಿ ಪಕ್ಕದಲ್ಲಿ. ಇದು ಅಷ್ಟು ಫಾಸ್ಟಾಗಿ ಅಲ್ಲಿ ಬರ್ತದೆ, ಇಲ್ಲಿ ಎಷ್ಟು ಕೆಳಗೆ ಹೋಗ್ತಾ ಉಂಟು ನೋಡಿ. ಥ್ಯಾಂಕ್ ಯು. ಇದು ನಮ್ಮ ಮನೆ. ಇಲ್ಲಿ ಒಂದು ಬೋರ್ ಉಂಟು, ಅದು ಬೋರು. ಇದು ಮಳೆ ಕೊಯ್ಲು ಮಾಡುವಂಥದ್ದು ನೋಡಿ. ನೀರು ಭಾಳ ಧಾರಾಳ ಉಂಟು. 28 ಫೀಟ್ ಬಾವಿ ನೀರು ನೋಡಿ. ಇದು ಮಳೆ ಕೊಯ್ಲಿನ ನೀರು.
ಚೂರು ನೀರು ಹೊರಗೆ ಹೋಗುವುದಿಲ್ಲ. ಈ ಬೋರಿಗೆ ತುಂಬ ಬೆನಿಫಿಟ್ ಉಂಟು. ಪಕ್ಕದಲ್ಲೇ ಬೋರು, ಬಾವಿ, ಮಳೆ ನೀರು. ತೋಡಿ ಶಿವರಾಜಣ್ಣ ಒಂದು 2 ವರ್ಷದಲ್ಲಿ ನೀರು ಎಷ್ಟು ಲಾಸ್ಟ್ ಆಗುವಾಗ ನಮಗೆ ನೀರಿರಲಿಲ್ಲ. ಮತ್ತೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಬೋರು ಸಾಧಾರಣ 580 ಫೀಟ್ ಡೆಪ್ತ್ ಹೋಗಿದೆ, 400ರಲ್ಲಿ ನೀರು ಸಿಕ್ಕಿದೆ. ಅದು ಲಾಸ್ಟಿಗೆ ನೀರಿಲ್ಲ ಗೋಶಾಲೆ ಪಕ್ಕದಲ್ಲಿ. ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಬೋರಿನ ಸುತ್ತಳತೆಯಲ್ಲಿ ಬೋರಿನ ಪಾಯಿಂಟ್ ಇಲ್ಲಿ ಇರುವಲ್ಲಿಂದ ಆ ಕಡೆ 10 ಈ ಕಡೆ 10 ಟೋಟಲ್ 20 ಫೀಟ್ ಸರೌಂಡಿಂಗಿನ ಒಂದು 20 ಫೀಟ್ ಸರೌಂಡಿಂಗ್ನ ಒಂದು ರೌಂಡು ಮಣ್ಣು ತೆಗೆದೆಲ್ಲ ಮೇಲೆ ಹಾಕಿ, ಅದು ಡೆಪ್ತ್ ಸಹ 18 ಫೀಟ್, 18 ಕಮ್ಮಿಯಿಂದ ಕಮ್ಮಿ 20 ಫೀಟ್ ತನಕ ಡೆಪ್ತ್ ಮಾಡಿದ್ದೇವೆ. ಡೆಪ್ತ್ ಮಾಡಿ ಸುತ್ತ ಬೋರಿನ ಪೈಪ್ ಉಂಟಲ್ಲ, ಅದು ಕಬ್ಬಿಣದ ಪೈಪು, ಕಬ್ಬಿಣದ ಸಾರಿ ಪ್ಲಾಸ್ಟಿಕ್ ಪೈಪು. ಆ ಪೈಪಿಗೆ ಸಾಧಾರಣ ಒಂದು 2-3 ಇಂಚ್ ಗ್ಯಾಪಿಗೆ ಪ್ರತಿಯೊಂದಕ್ಕೂ ಡ್ರಿಲ್ ಮಿಷನ್ ಅಲ್ಲಿ ಹೋಲ್ ಮಾಡಿದ್ದೀವಿ. ಎಲ್ಲ ಹೋಲ್ ಸಾಧಾರಣ ಒಂದು 100-200 ಹೋಲ್ ಆಗಿರ್ಬಹುದು. 18 ಫೀಟ್ಗೆ ಅಷ್ಟು ಹೋಲ್ ಮಾಡಿ ಅದಕ್ಕೆ ಫುಲ್ಲು ನೆಟ್, ಫೈಬರ್ ನೆಟ್ ಕಟ್ಟಿದ್ದೇವೆ. ಫೈಬರ್ ನೆಟ್ ಅಂದ್ರೆ ಚಿಕ್ಕದು, ಅದರಲ್ಲಿ ನೀರು ಮಾತ್ರ ಒಳಗೆ ಹೋಗ್ಲಿಕ್ಕೆ ಫೈಬರ್ ನೆಟ್ ಕಟ್ಟಿ ಅದ್ರ ಮೇಲೆ ಜಲ್ಲಿ ಸುತ್ತ ಫಸ್ಟ್ ದೊಡ್ಡ ಜಲ್ಲಿ ಹಾಕಿದ್ವಿ. ಬೋರ್ಡ್ರಸ್ 2 ಲೋಡ್ ಬೋರ್ಡ್ರಸ್ ಹಾಕಿದ್ದೇವೆ ಸುತ್ತ. ಅದರ ಮೇಲೆ 40 mm ಜಲ್ಲಿ ಮಾಡಿದ್ದೇವೆ. ಅದು ನಿಮ್ಮ ರೋಡಿಗೆಲ್ಲ ಹಾಕ್ತದ್ರೆ 40 mm, ಒಂದು ಲೇಯರ್ 2 ಫೀಟ್ ತನಕ, 4 ಫೀಟ್ ತನಕ ಇದು ಬೋರ್ಡ್ರಸ್, 2 ಫೀಟ್ 40 mm, ನಂತರ 2 ಫೀಟ್ 20 mm. ಇದಾದ ಮೇಲೆ ಮತ್ತೆ ಸ್ವಲ್ಪ ಅದ್ರ ಮೇಲೆ ಮತ್ತೆ ಸ್ವಲ್ಪ ಚಾರ್ಕೋಲ್ ಹಾಕಿದ್ದೇವೆ. ಚಾರ್ಕೋಲ್ ಸ್ವಲ್ಪ 1 ಫೀಟ್ ತನಕ, ಅದಕ್ಕೆ ಕಾಸ್ಟ್ಲಿ ಜಾಸ್ತಿ ಚಾರ್ಕೋಲ್. ಅದರ ಮೇಲೆ ಮತ್ತೆ 20 mm ಜಲ್ಲಿ. ಮತ್ತೆ ಅದೇ ಪ್ರೊಸೀಜರ್ ಪ್ರಕಾರ ಮಾಡಿ ಮೇಲೆ ತನಕ ಮಾಡಿ, ಅದು ಲಾಸ್ಟ್ ನಾವು ಹುಯಿಗೆ ಸಾರ್ತೇವಲ್ಲ, ಆ ಹುಯಿಗೆ ಸಾರಿದ ಮೇಲೆ ಅದರ ಕಡೆ ಸಿಗ್ತದೆ, ಆ ಕಡೆಯನ್ನೆಲ್ಲ ದೊಡ್ಡ ಹುಯಿಗೆ ಅದನ್ನು ಹಾಕಿದ ಮೇಲೆ ಫಸ್ಟ್ ವರ್ಷ ರೀಚಾರ್ಜ್ ಮಾಡಿದ್ದೇವೆ. ನೆಕ್ಸ್ಟ್ ವರ್ಷ ನಮಗೆ ನೀರಿನ ಸಮಸ್ಯೆನೇ ಇಲ್ಲ, ಏನು ಸಮಸ್ಯೆ ಇಲ್ಲ. ಈ ವರ್ಷ ಮತ್ತೆ ನಾನು ಅದನ್ನು ನೋಡುವಂತ ಮೊನ್ನೆ ವಿಡಿಯೋ ಮಾಡಿದೆ. ಅದನ್ನು ಅದರ ಬೆನಿಫಿಟ್ ನಮಗೆ ನೋಡಿದವರಿಗೆ ಗೊತ್ತೇನೋ, ಬೇರೆಯವರಿಗೆ ಹೇಳಲಿಕ್ಕೆ ಇಲ್ಲ, ಅಷ್ಟು ಖುಷಿ. ಹಾಗೆ 10 ಮನೆಯಲ್ಲಿ 2 ಮನೆಯದಿಂತದಾದ್ರೂ ಇದರ ಬೆನಿಫಿಟ್ ಎಲ್ಲರಿಗೂ ಉಂಟಂತ ನಾನು ಬಹಳ ಮನಪೂರ್ವಕವಾಗಿ ಹೇಳ್ತೇನೆ. ಅದನ್ನು ನೋಡುವಾಗಲೇ ಸಂತೋಷ ಆಗ್ತದೆ. ನಮ್ಮ ತೋಟದ ಬರುವಂತ ಸ್ಪೀಡ್ ನೋಡಿ, ನಾವು ನಮ್ಮ ಹತ್ರ ಬೋರ್ ಉಂಟು, ಬೋರಲ್ಲಿ ಚಾಲ್ ಮಾಡಿದ್ರು ಅಷ್ಟು ಸ್ಪೀಡ್ ನೀರು ಬರುವುದಿಲ್ಲ ಸರ್. ಮಳೆ ನೀರಿನ ಒಂದು ಪ್ರೆಷರ್ ಹೇಗೆ ಉಂಟು ನೋಡಿ, ಸ್ವೀಟಿಂದ ಬಂದ ನೀರು